ಪ್ರಕರಣ ಎಲ್ಲಿ ಯಾವಂತ ಮುಟ್ಟುತ್ತೋ ಐ ಡೋಂಟ್ ನೋ, ನಿಮಗೆ ಗೊತ್ತು ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ. ಬಟ್ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಗಲೇ ನಿಮ್ಮ ಈ ಪ್ರಕರಣದ ಮೂಲ ಉದ್ದೇಶ ಇತ್ತಲ್ಲ, ಅರ್ಧ ಸಾಧಿಸಿದ್ರಿ. ಖಂಡಿತ. ವಾಟ್ ನೆಕ್ಸ್ಟ್ ಅಂತ. ಈಗ ನಮಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ತಲ್ಲ, ಅಲ್ಲಿ ನಮಗೆ ಅರ್ಧ ಜಯ ಸತ್ಯ. ಈಗ ಮುಂದೆ ಇರ್ತಕ್ಕಂಥದ್ದು ನ್ಯಾಯಾಲಯಕ್ಕೆ ನಾವು PCR ನ ಫೈಲ್ ಮಾಡಬೇಕು. ಈ ಹಂತದಲ್ಲಿ ಹೈಕೋರ್ಟ್ಗೆ ಒಂದು ರಿಟ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ 29ರವರೆಗೆ ಸ್ಟೇ ಇದೆ. ಖಂಡಿತ ನನಗೆ ಆಸೆ ಇಟ್ಕೊಂಡಿದ್ದೀನಿ. ಖಂಡಿತ ನನ್ನ ಪರವಾದಂತಹ ಆದೇಶ ಬಂದೇ ಬರುತ್ತೆ. PCR ನ ಫೈಲ್ ಮಾಡೇ ಮಾಡ್ತೀವಿ. PCR ನಲ್ಲಿ ಆದೇಶ ಸಿಗುತ್ತೆ. ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ FIR ಆಗೇ ಆಗುತ್ತೆ. FIR ಆದ್ಮೇಲೆ ಏನ್ ಮುಂದೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಯಾಕೆ ಅವರು ಅರವಿಂದ್ ಕೇಜ್ರಿವಾಲ್ ಜೈಲಿಂದನೇ CM ಆಗಿದ್ದಾರೆ, ಬಟ್ ಜೈಲಿಗೆ ಹೋಗೋ ಸನ್ನಿವೇಶ ಬಂದ್ರೆ ತಾನೇ ರಾಜೀನಾಮೆ ಕೊಡೋದು ಅಂತ. ನೀವು ದೆಹಲಿನೂ ಕೂಡ ಮತ್ತೆ ಕರ್ನಾಟಕವನ್ನು ಕೂಡ ನೀವು ನೋಡಿದ್ರೆ, ದೆಹಲಿ ಒಂದು ಚಿಕ್ಕ ಕೇಂದ್ರಾಡಳಿತ ಪ್ರದೇಶ, ಅದಕ್ಕೆ ಒಂದು ಬೆಂಗಳೂರಿನಷ್ಟು ವಿಸ್ತೀರ್ಣ ಇದೆ. ಆದ್ರೆ ಕರ್ನಾಟಕಕ್ಕೆ ಇಲ್ಲಿ ರೈತ ವರ್ಗ ಇದ್ದಾರೆ, ಕಾರ್ಮಿಕವರಿದ್ದಾರೆ, ಇಲ್ಲಿ ಜಾತಿಗಳಿದಾವೆ, ಅನೇಕ ಜಾತಿ ಪಂಗಡಗಳಿದಾವೆ. ಆದ್ರೆ ನೀವು ದೆಹಲಿಯಲ್ಲಿ ಆ ಥರ ಇಲ್ಲ. ಅಲ್ಲಿ ಮೈಗ್ರೆಂಟ್ಸೇ ಜಾಸ್ತಿ. ಅಲ್ಲಿ ಅದರದ ರಾಜ್ಯದ ಬಗ್ಗೆ ಹಿತಾಸಕ್ತಿ ಇರ್ತಕ್ಕಂಥವ್ರು ಕಡಿಮೆ. ಇಲ್ಲಿ ಆ ರೀತಿ ಆದ್ರೆ ಇವತ್ತು ಅದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಈ ರೀತಿಯ ಒಂದು ಗಂಭೀರ ಆರೋಪ ಬಂದಾಗ ನೀವೇನು ಹೇಳಿದ್ರಿ? ಯಾಕೆ ಅವತ್ತು ರಾಜೀನಾಮೆ ಕೊಡಿಸಿದ್ರಿ? ನೀವು ವಿರೋಧ ಪಕ್ಷ ನಾಯಕರಾಗಿದ್ರಲ್ಲ, ಅವತ್ತು ರಾಜೀನಾಮೆ ಡಿಮ್ಯಾಂಡ್ ಮಾಡಿದ್ರಲ್ವಾ? ಇವತ್ತು ನಾವು ರಾಜೀನಾಮೆ ಡಿಮ್ಯಾಂಡ್ ಮಾಡಿದ್ರೆ ನೀವು ಕೊಡ್ಬೇಕಲ್ವಾ? ನೀವು ನೈತಿಕ ಹೊಣೆ ಇತ್ತು, ಈಗ ಆಲ್ರೆಡಿ ರಾಜೀನಾಮೆ ಕೊಡ್ಬೇಕಾಯ್ತು. ಆದ್ರೆ ಇದು ತಡ ಆಗಿದೆ. ನಿಮಗೇನಾದ್ರೂ ನೀವು ಹೇಳಿದ್ರಲ್ಲ, ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ, ಹಾಗೆ ಹೀಗೆ ಅದು ಇದು ಒಂದು ಹೇಳ್ಕೊ ಬಂದಂತ ನಿಮಗೇನಾದ್ರೂ ಕಿಂಚಿತ್ತಾದ್ರೂ ಗೌರವ ಕೊಡಬೇಕು ಈ ರಾಜ್ಯ ಜನತೆ ಇದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ನೀವು ಪ್ರಕರಣವನ್ನ ಎದುರಿಸಿ, ತನಿಖೆಯನ್ನ ಎದುರಿಸಿ, ತನಿಖೆಗೆ ಸಹಕರಿಸಿ. ಅಲ್ಲೇನಾದ್ರೂ ನೀವು ಇಲ್ಲಿ ನೀವು ಒಳ್ಳೆಯವರು ಅಂತ ಬಂದ್ರೆ ಏನ್ ನಮ್ ಸಂತೋಷ. ಕಂಟಿನ್ಯೂ ಆಗಿ, ನಮ್ದೇನ್ ತಪ್ಪೇನಿಲ್ಲ, ಅಭ್ಯಂತರ ಇಲ್ಲ. ತಪ್ಪಾಗಿದ್ರೆ ಮಾತ್ರ ನಾವು ಕ್ವಶನ್ ಮಾಡ್ತಿರ್ತಕ್ಕಂಥ. ನಿಮ್ಮ ಮೇಲೆ ಪ್ರೈಮಾ ಫೇಸಿ ನಿಮ್ಮ ಮೇಲೆ ಆರೋಪ ಬಂದಿದೆ. ಆರೋಪವನ್ನ ನೀವು ಎದುರಿಸಬೇಕು. ಎದುರಿಸಿ ತಪ್ಪು ಸರಿಗಳ ಬಗ್ಗೆ ಗೊತ್ತಾಗಬೇಕು ಜನಕ್ಕೆ. ಆರೋಪವನ್ನು ಎದುರಿಸಬೇಕು ಅಂತಿದ್ದೀರಿ, ರಾಜ್ಯಪಾಲರೇ ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ಕೊಂಡು. ಖಂಡಿತ ಬಾಂಗ್ಲಾದೇಶ ತರ ಆಗ್ಬಿಡುತ್ತೆ ಅಂತಾರೆ ನೋಡಿ, ಆ ತರ ಪ್ರಕರಣ ಆಗುತ್ತೆ ಅಂತಾರೆ. ಫೋಟೋ ರಾಜ್ಯಪಾಲರು ಫೋಟೋ ಚಪ್ಪಲಿ ಹೊಡಿತಾರೆ. ಇದೆ ಯಾಕಂದ್ರೆ ಒಂದು ಭಾವನೆ ಇತ್ತು ಈ ಸಂದರ್ಶನಕ್ಕೂ ಬಿಫೋರ್, TJ ಅಬ್ರಾಮ್ ದೂರು ಕೊಟ್ಟೆ ಹಿನ್ನೆಲೆ ತರಾತುರಿಯಲ್ಲಿ ಮಾಡ್ಬಿಟ್ಟಿದ್ದಾರೆ ಅನ್ನೋದು ರಾಜ್ಯದ ಜನರ ಭಾವನೆಯಲ್ಲಿರೋದು. ನೀವು 2023 ಡಿಸೆಂಬರ್ಲೇ ನೀವು ಹೋಗಿ ರಾಜಭವನ್ಗೆ ದೂರು ಕೊಟ್ಟಿದ್ದೀರಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿದರೆ ಇದು ಲಾಂಗ್ ಟೈಮ್ ಪ್ರೋಸೆಸ್ ಆಗಿದೆ ಅಂತ ಕರ್ನಾಟಕದ ರಾಜ್ಯದ ಗೊತ್ತಿಲ್ಲ. ಖಂಡಿತ. ಜೊತೆಗೆ ನನ್ನ ದೂರು ಕೊಟ್ಟು 8-9 ತಿಂಗಳಾಯ್ತು. ಅದ್ರ ಬಗ್ಗೆ ತರೋ ಇನ್ವೆಸ್ಟಿಗೇಷನ್ ಆಗಿದೆ. ಅದ್ರ ಬಗ್ಗೆ ಡೌಟೇ ಬೇಡ. ರಾಜ್ಯಪಾಲರು ತನ್ನದೇ ಆದ ವಿವೇಚನೆಯನ್ನ ಬಳಸಿ ಅವ್ರದೇ ಆದ ಲೀಗಲ್ ಸೆಲ್ ನ ಎಕ್ಸ್ಪರ್ಟ್ಸ್ ನ ಒಪಿನಿಯನ್ ತಗೊಂಡೇ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. BJP ಹೆಡ್ ಆಫೀಸು, JDS ಹೆಡ್ ಆಫೀಸು ರಾಜಭವನ್ ಅಂತಾರೆ. ಖಂಡಿತ. ಆ ರೀತಿ ಯಾವ ಪ್ರಕರಣ ಇದೆ ಹೇಳಿ? ಯಾವ್ದಾದ್ರು ಇದುವರೆಗೆ 1 ವರ್ಷದಲ್ಲಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಆ ರೀತಿ ಆಪಾದನೆ ಮಾಡಿಲ್ಲ. ತಮ್ಮ ಮೇಲೆ ಆಪಾದನೆ ಬಂದಾಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಾಗ ಈ ಮಾತು ಹೇಳ್ತಾರೆ ಅಂದ್ರೆ ನಿಮ್ಗೆ ಡೌಟ್ ಬರಲ್ವಾ? ಸತ್ಯ ತಾನೆ? ಹಿಂದೆ ಯಾವಾಗ ಹೇಳಿದ್ರಾ ಹೇಳಿ? ಈ ಹಿಂದೆ 1 ವರ್ಷ 2 ತಿಂಗಳಾಗಿದೆ ಅವ್ರ ಅಧಿಕಾರಕ್ಕೆ ಬಂದು. ಈ 1 ವರ್ಷ 2 ತಿಂಗಳಲ್ಲಿ ಯಾವ ತರ ಹೇಳಿದಾರ ರಾಜಭವನ ಈ ತರ ಆಗಿದೆ ಅಂತ? ರಾಜ್ಯಪಾಲರ ಮೇಲೆ ಆಪಾದನೆ ಮಾಡಿದಾರೆ? ಇಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಯಾಕೆ ಮಾಡ್ತಾ ಇದಾರೆ? ತಮ್ಮ ಮೇಲೆ ಆಪಾದನೆ ಬಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ತಮ್ಮ ಮೇಲೆ ಆಪಾದನೆ ಬಂದ್ರೆ ನಾನು ಲಾಯರು ಅಂತಾರೆ. ತಮ್ಮ ಮೇಲೆ ಆಪಾದನೆ ಬಂದ್ರೆ ಈ ರೀತಿಯ ಅಹಿಂದ ವರ್ಗದ ನಾಯಕ ಜಾಕೋಬ ಆವತ್ತ ಅಹಿಂದ ವರ್ಗದ ಮೀಟಿಂಗು, ಅಹಿಂದ ವರ್ಗದ ಸಮಾವೇಶ ಅಂತಾರೆ. ಇದು ತಮಗೆ ತಾವೇ ಡಿಫೆನ್ಸ್ ಮಾಡ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರ ಗುಣ.